Hi my dear friends, welcome to my YouTube channel all about education info. This video is very special for me because this is the first video of my YouTube channel. Without wasting any time, let us start our today's topic, that is divisibility of numbers. ಸಂಖ್ಯೆಗಳ ವಿಭಜನೆ ಅಂತ ಕನ್ನಡದಲ್ಲಿ ಕರೀತಾರೆ. ನಾನು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಕನ್ನಡ ಸ್ಟೂಡೆಂಟ್ಸ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ಇಬ್ಬರೂ ಇರೋದ್ರಿಂದ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಪದಗಳ ವ್ಯತ್ಯಾಸ ಆದರೆ ತಮ್ಮಲ್ಲಿ ಕ್ಷಮೆ ಇರಲಿ. ಈ ಡಿವಿಸಿಬಿಲಿಟಿ ಆಫ್ ನಂಬರ್ಸ್ ಕಾನ್ಸೆಪ್ಟ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋಕ್ಕೆ ತೊಗೊಂಡಿದ್ದೀನಿ. ಅಂದರೆ ಈ ಡಿವಿಸಿಬಿಲಿಟಿ ಆಫ್ ನಂಬರ್ಸ್ ಕಾನ್ಸೆಪ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ HSTR, GPSTR, TET, ಸೆಂಟ್ರಲ್ TET, ಈ ಎಲ್ಲ ನನಗೆ ಗೊತ್ತಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದರಲ್ಲಿ ನಾನು ಬರೆದಿರೋಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಡಿವಿಸಿಬಿಲಿಟಿ ಆಫ್ ನಂಬರ್ಸ್ ಟಾಪಿಕ್ ಮೇಲೆ ಒಂದಾದರೂ ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಟಾಪಿಕ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು divisibility of number concept. First, before going to our topic directly, let us know about what is divisibility. ಅಂದರೆ ವಿಭಜನೆ ಎಂದರೇನು ಅಂತ ನಾವು ಫಸ್ಟು ತಿಳ್ಕೊಳ್ಳೋಣ. divisibility means that after dividing there will be no remainder. ಅಂದರೆ ನಾವು ಯಾವುದಾದ್ರೂ ಒಂದು ಸಂಖ್ಯೆನ ಬಾಕ್ಸ್ದಾಗ ಯಾವುದೇ ಶೇಷ ಉಳಿದೇ ಇದ್ದರೆ ಅದನ್ನು ಏನಂತ ಕರಿತೀವಿ, ಡಿವಿಸಿಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ ತಗೊಳ್ಳಿ. ಈಗ 4 2ರಿಂದ ಭಾಗಿಸಿದಾಗ 2 2 4, ರಿಮೈಂಡರ್ ಏನಾಗುತ್ತೆ 4 - 4 0, ರಿಮೈಂಡರ್ 0 ಆಯಿತಾ. ಅಂದರೆ ಈಗ 4 2ರಿಂದ ಭಾಗಿಸಲ್ಪಡುತ್ತದೆ. ಅಂದರೆ 4 ಈಸ್ ಡಿವಿಸಬಲ್ ಬೈ 2 ಅಂತ ನಾವು ಕನ್ಕ್ಲೂಷನ್ಗೆ ಬರಬೇಕು. ಡಿವಿಸಿಬಿಲಿಟಿ ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ನಾವಿವಾಗ ಡಿವಿಸಿಬಿಲಿಟಿ ಕಾನ್ಸೆಪ್ಟ್ಸ್ನ ಮೇಯ್ನ್ ಕಾನ್ಸೆಪ್ಟ್ಗೆ ಹೋಗೋಣ. ಅದು ರೂಲ್ಸ್ ಆಫ್ ಡಿವಿಷನ್, ಅಂದರೆ ಡಿವಿಸಿಬಿಲಿಟಿ ರೂಲ್ಸು. ಈ ಡಿವಿಸಿಬಿಲಿಟಿ ರೂಲ್ಸು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಯಾವುದಾದ್ರು ಒಂದು ದೊಡ್ಡ ಸಂಖ್ಯೆ ಕೊಟ್ಬಿಡ್ತಾರೆ, 15400, ಇದು ಈ ಸಂಖ್ಯೆಯಿಂದ ಎಕ್ಸೆಟ್ರಾ ಆ ಸಂಖ್ಯೆ ಹೇಳೋದು ಬೇಡ, ಆ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆಯೇ ಅಂತ ಕೇಳಿಬಿಡ್ತಾರೆ. ಅವಾಗ ಏನು ಮಾಡ್ತೀರಾ ನೀವು, ಎಲ್ಲ ಸಂಖ್ಯೆನೂ ಆ ನಂಬರಿಂದ ಬಾಕ್ಸ್ಕೊಂಡು ಕೂತ್ಕೊತೀರಾ. ಅವಾಗ ಏನಾಗುತ್ತೆ, ಅದು ಟೈಮ್ ಓಡ್ತಾನೆ ಇರುತ್ತೆ. ಅಲ್ಲಿ ನಿಮಗೆ ಟೈಮು ಕನ್ಸ್ಯೂಮ್ ಆಗೋಗುತ್ತೆ, ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಆ 4 ಸಂಖ್ಯೆನೂ ಬಾಗಿಸ್ತಾ. ಆದ್ದರಿಂದ ಆ ಟೈಮ್ ಕನ್ಸಂಪ್ಷನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಈ ಡಿವಿಸಿಬಿಲಿಟಿ ರೂಲ್ಸ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ, ವಿತ್ ಅಕ್ಯುರೇಟ್ ಆನ್ಸರ್ ಸಿಗುತ್ತೆ. ನೀವು ಯಾವುದೇ ಡೌಟ್ ಇಲ್ದಲೇ ಗೆಸ್ ಮೇಲೆ ಆನ್ಸರ್ಸ್ ಹಾಕೋದು ತಪ್ಪುತ್ತೆ. ಫಸ್ಟ್ನೇ ರೂಲ್ಸು ನಾನಿವಾಗ ಒಂದು ಆರ್ಡ್ರ್ ವೈಸ್ ಕೊಟ್ಟಿದ್ದೀನಿ. ಅಂದರೆ ಡಿವಿಸಿಬಿಲಿಟಿ ರೂಲ್ಸು ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, 2 3 4 5 6 7 8 9 10 11 ಈ ರೀತಿ ಹೋಗುತ್ತೆ. ಬಟ್ ನಾನು ಅದನ್ನು ಲಿಸ್ಟ್ ಮಾಡಿದ್ದೀನಿ. ಈಗ ಫಸ್ಟ್ ಸೆಟ್ಟಲ್ಲಿ ಡಿವಿಸಿಬಿಲಿಟಿ ಬೈ 2 5 10, ನೆಕ್ಸ್ಟ್ 3 and 9, ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ ನೆಕ್ಸ್ಟ್ ಯಾವುದು 7 and 11, ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 4 and 8, ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 6. ಈ ರೀತಿ ಒಂದು ಆರ್ಡರ್ ವೈಸ್ ಹೋಗಿದ್ದೀನಿ. ಈ ಆರ್ಡರ್ ವೈಸ್ ಹೋಗೋದಕ್ಕೆ ಕಾರಣ ಏನು ಅಂತ ನಿಮಗೆ ನೆಕ್ಸ್ಟ್ ಇದು ಹೇಳ್ತಾ ಡಿವಿಸಿಬಿಲಿಟಿ ಕಾನ್ಸೆಪ್ಟ್ಸ್ನ ಹೇಳ್ತಾ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಡಿವಿಸಿಬಿಲಿಟಿ ಬೈ 2 5 and 10 ಇಲ್ಲಿಂದ ಹೋಗೋಣ. ಫಸ್ಟ್ ಡಿವಿಸಿಬಿಲಿಟಿ ಬೈ 10. ಡಿವಿಸಿಬಿಲಿಟಿ ಬೈ 10, ಎ ನಂಬರ್ ಈಸ್ ಡಿವಿಸಿಬಲ್ ಬೈ 10 ಇಫ್ ದ ನಂಬರ್ ಇನ್ ಒನ್ಸ್ ಪ್ಲೇಸ್ ಈಸ್ 0. ಅಂದರೆ ಮೊದಲನೇ ಒನ್ಸ್ ಪ್ಲೇಸಲ್ಲಿ ಒಂದನೇ ಸ್ಥಾನದಲ್ಲಿಂತ ಇರುವಂಥ ನಂಬರು ಯಾವುದಾದ್ರೂ 0 ಆಗಿದ್ದರೆ ಆ ನಂಬರ್ ಟೋಟಲ್ ನಂಬರು 10ರಿಂದ ಭಾಗಿಸಲ್ಪಡುತ್ತದೆ ಅಂತ ನಾವು ಡಿಸೈಡ್ ಮಾಡಿಬಿಡ್ಬೋದು. ಅಂದರೆ ಇವಾಗ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 10 ಒನ್ಸ್ ಡಿಜಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ 0. ನೆಕ್ಸ್ಟ್ 150 ಒನ್ಸ್ ಡಿಜಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ 0. ಒನ್ಸ್ 2s 1 10 100 1000 ಈ ರೀತಿ ಎಣಿಸ್ಕೊಂಡು ಹೋಗ್ಬೇಕು ನೀವು. ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಈ ರೀತಿ ಎಣಿಸ್ಕೊಂಡು ಹೋಗ್ತಿರಲ್ಲ ಕನ್ನಡದವರು, ಹಂಗೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಾದರೂ 0 ಇತ್ತು ಅಂದರೆ 0 ಇತ್ತು ಅಂದರೆ ಆ ಟೋಟಲ್ ನಂಬರು 10ರಿಂದ ಭಾಗಿಸಲ್ಪಡುತ್ತದೆ ಅಂತ ನಾವು ಹೇಳ್ಬೋದು. ಇದೇನು ಅಷ್ಟೊಂದೇನು ಕಷ್ಟವಾಗಿಲ್ಲ ಅಂದ್ಕೊತೀನಿ. ನೆಕ್ಸ್ಟ್ ನಂಬರಿಗೆ ಮೂವ್ ಆಗೋಣ. ಈಗ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 5. ಈಗ ಡಿವಿಸಿಬಿಲಿಟಿ ಬೈ 5 ಅಂದರೆ 5ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಯಾವ ರೀತಿ ಇರುತ್ತೆ, ಆ ರೂಲ್ ಏನು ಅಂತ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 5
ಇಫ್ ದ ನಂಬರ್ ಇನ್ ಒನ್ಸ್ ಪ್ಲೇಸ್ ಈಸ್ 0 ಆರ್ 5. ಈಗ 10ಗೆ ಹೇಳಿದ್ನಲ್ಲ ಅದೇ ರೀತಿ. ಈಗ ಬಿಡಿ ಸ್ಥಾನದಲ್ಲಿ 10ರಿಂದ ಭಾಗಿಸಲ್ಪಡಬೇಕಾದ್ರೆ 0 ಇರಬೇಕು. ಬಟ್ ಇಲ್ಲಿ 5ರಿಂದ ಡಿವೈಡ್ ಆಗಬೇಕು ಅಂದರೆ, ಆ ನಂಬರ್ 5ರಿಂದ ಡಿವೈಡ್ ಆಗ್ತಾ ಇದೆ ಅಂದರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಒನ್ಸ್ ಪ್ಲೇಸ್ ಈಸ್ 0 ಆರ್ 5 ಅಂದರೆ ಯಾವುದಾದ್ರು ಒಂದು ಸಂಖ್ಯೆಯ ಒನ್ಸ್ ಪ್ಲೇಸ್ 0 ಆರ್ 5 ಆಗಿದ್ದರೆ ಅದನ್ನು ಡಿವಿಸಿಬಿಲಿಟಿ ಬೈ 5 ಅಂತ ನಾವು ಡಿಸೈಡ್ ಮಾಡ್ಬೋದು. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 265, 1000 ಎಕ್ಸೆಟ್ರಾ, ನೀವು ಯಾವುದೇ ಬೇಕಾದರೂ ತೊಗೋಬೋದು. 265 ಅಲ್ಲಿ ದ ನಂಬರ್ ಇನ್ ಒನ್ಸ್ ಪ್ಲೇಸ್ ಆಫ್ 265 ಈಸ್ 5 ಅಂದರೆ 5 ಈಸ್ ಡಿವಿಸಿಬಲ್ ಬೈ 5. 5 is divisible by 5, that is correct. Therefore 265 is totally divisible by 5 ಅಂತ ಆಗುತ್ತೆ. ನೆಕ್ಸ್ಟ್ 1000 ಇನ್ ಒನ್ಸ್ ಪ್ಲೇಸ್ 0 ಇದೆ. 0 ಇರೋದ್ರ ಕಾರಣ 1000 ಟೋಟಲಿ ಡಿವೈಡ್ಸ್ ಬೈ 5. ನೆಕ್ಸ್ಟ್ ಹಂಗೆ ಎಕ್ಸೆಟ್ರಾ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಈಗ 1000 ಡಿವಿಸಿಬಲ್ ಬೈ 5 ಆರ್ 10 ಅಂತ ಕೇಳ್ತಾರೆ. 5, ಎಸ್, ಇಟ್ ಈಸ್ ಡಿವಿಸಿಬಲ್ ಬೈ ಬೋತ್ 5 and 10 ಆಲ್ಸೋ, ಬಿಕಾಸ್ the ones digit place we have 0, that's why 1000 is divisible by 5 and 10 also. Next, ಇದು ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 2. ನಾನು ಯಾಕೆ 2ನ ಮೊದಲನೇ ತೊಗೊಂಡಿಲ್ಲ ಅಂತ ಈಗ ಹೇಳ್ತೀನಿ. ಇದು ಪೂರ್ತಿ ಇದು 2 ಡಿವಿಸಿಬಲ್ ಬೈ 2 ಕಾನ್ಸೆಪ್ಟ್ ಮುಗಿದ್ಮೇಲೆ ಹೇಳ್ತೀನಿ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 2 ಇಫ್ ದ ನಂಬರ್ ಈಸ್ ಈವನ್. ಇದು ಪೂರ್ತಿ ಈಸಿ ಇದೆ ಎಲ್ಲ. ಈಗ 5 10ಗಿನ್ನ ತುಂಬ ಈಸಿ ಇದೆ. ಅಂದರೆ ಈಗ ಕೊಟ್ಟಿರೋಂಥ ನಂಬರು ಏನಾದರೂ ಸಮ ಸಂಖ್ಯೆ ಅಂದರೆ ಸರಿ ಸಂಖ್ಯೆ ಆಗಿದ್ದರೆ ಆ ನಂಬರು 2ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ನೀವು ಕಂಕ್ಲೂಡ್ ಮಾಡ್ಬೋದು. ಅರ್ಥ ಆಯಿತು ಅಂದ್ಕೊತೀನಿ. ಇದೇನು ಅಷ್ಟೊಂದು ಡ್ರ್ಯಾಗ್ ಮಾಡೋದು ಬೇಡ. ನಾವು ಈಸಿಯಾಗಿರೋ ಕಾನ್ಸೆಪ್ಟ್ನ ಜಾಸ್ತಿ ಡ್ರಾಗ್ ಮಾಡ್ಕೊತ ಹೋಗಬಾರ್ದು, ಯಾಕೆ ಬೋರ್ ಆಗೋಗುತ್ತೆ. ಈ ನಂಬರ್ ಈಸ್ ಡಿವಿಸಿಬಲ್ ಬೈ 2 ಇಫ್ ದ ನಂಬರ್ ಈಸ್ ಈವನ್. ಇಲ್ಲಿಗೆ ಮುಗೀತು. ನೆಕ್ಸ್ಟು ಈಗ 2ನ ಯಾಕೆ ನಾನು ಮೊದಲು ತಗೊಂಡಿಲ್ಲ ಅಂದರೆ, ಈಗ ಫಸ್ಟ್ 10ಗೆ ಹೋದರೆ 5 2 ಇವಕ್ಕೆಲ್ಲ ಒಂದೇ ಏನಿದೆ, ಒಂದು ಆರ್ಡ್ರ್ ಇದೆ. 10 5 ಇವೆರಡಕ್ಕೆ ಏನು ಆರ್ಡ್ರು, ಒಂದು ಕಾಮನ್ ಥಿಂಗ್ ಇದೆ. ಏನಿದೆ, ಯಾವ್ದಾದ್ರು ಒಂದು ನಂಬರಲ್ಲಿ 0 ಇತ್ತು ಅಂದರೆ 10 ಮತ್ತು 5ಇಂದ ಡಿವೈಡ್ ಆಗೋಗುತ್ತೆ. ಈಗ 2ಗೆ 2 ನಂಬರ್ ಏನಾದರೂ ಈವನ್ ಆಗಿದರೆ, ಈವನ್ ಅಂದರೆ ಏನಾಗಿರುತ್ತೆ, 0 ಇದ್ರೂ ಡಿವೈಡ್ ಆಗುತ್ತಾ ಅಂದರೆ ಈ ಮೂರಕ್ಕೂ 0 ಇಸ್ ದ ಕಾಮನ್ ಥಿಂಗ್. ಅಂದರೆ ಒನ್ಸ್ ಪ್ಲೇಸಲ್ಲಿ ಏನಾದರೂ 0 ಇತ್ತು ಅಂದರೆ ಆ ನಂಬರು 2 5 10 ಇಷ್ಟರಿಂದನೂ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬಿಡ್ಬೋದು. ಅದಕ್ಕೆ ಇದು ಫಸ್ಟ್ ಸೆಟ್ಟಲ್ಲಿ ನಾನು ಡಿವಿಸಿಬಿಲಿಟಿ ಬೈ 2 5 10 ಅನ್ನು ತೊಗೊಂಡಿರೋದು. ಈಗ ನೆಕ್ಸ್ಟ್ ಹೋಗೋಣ. ನೀವೇ ಇದನ್ನು ಟ್ರೈ ಮಾಡೋದಕ್ಕೆ ಸುಮ್ಮನೆ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲ ಅಲ್ಲೇ ಬರ್ಕೊಂಡು ಟ್ರೈ ಮಾಡಿ. ಆರ್ ದೀಸ್ ನಂಬರ್ಸ್ ಡಿವಿಸಿಬಲ್ ಬೈ 2? 125. ಈಸ್ ಇಟ್ 125 ಡಿವಿಸಿಬಲ್ ಬೈ 2? ಈಸಿಯಾಗಿ ಹೇಳ್ಬೋದು. 937 ನೀವು ಈಸಿಯಾಗಿ ಹೇಳ್ಬೋದು. ಹೇಗೆ? 125 is a 125 is not a even number, that's why it is not divisible by 2. even number ಆಗಿದ್ರೆ ಮಾತ್ರ ನಾವು 2ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲ ಈಗಲೂ ಹೇಳ್ಬೋದು. ಹೇಗೆ? 2 ಡಿವಿಸಿಬಿಲಿಟಿ ಬೈ 2ಇಂದ ಆಗಬೇಕು ಅಂದರೆ ಒನ್ಸ್ ಡಿಜಿಟ್ ಅಂದರೆ ಬಿಡಿ ಸ್ಥಾನದಲ್ಲಿ 2 0 2 4 6 8 ಇಷ್ಟು ನಂಬರ್ಸ್ ಇದ್ದರೆ ಆ ನಂಬರು 2ರಿಂದ ಭಾಗ ಹಾಗೆ ಆಗುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಮೂವ್ ಆಗೋಣ. ಡಿವಿಸಿಬಿಲಿಟಿ ಬೈ 3 and 9 ಅಂದರೆ ಈ ಡಿವಿಸಿಬಿಲಿಟಿ ಬೈ 3 and 9 ಯಾಕೆ ತೊಗೊಂಡಿದ್ದೀನಿ ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ, ಒಂದು ಸೆಟ್ಟಾಗಿ ಯಾಕೆ ತೊಗೊಂಡಿದ್ದೀನಿ ಅಂತ. ಫಸ್ಟ್ ಡಿವಿಸಿಬಿಲಿಟಿ ಬೈ 3ಗೆ ಹೋಗೋಣ. ಡಿವಿಸಿಬಿಲಿಟಿ ಬೈ 3, ಎ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 3. ಅಂದರೆ ಎಕ್ಸಾಂಪಲ್ ಮುಖಾಂತರ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಕ್ಸಾಂಪಲ್ 219 ತೊಗೊಂಡಿದ್ದೀನಿ ನಾನು. ಈಗ ಆ ಯಾವ್ಯಾವ ಡಿಜಿಟ್ಸ್ ಇದೆ 219ಅಲ್ಲಿ? ಫಸ್ಟ್ ಒನ್ಸ್ ಪ್ಲೇಸಲ್ಲಿ 9, ಟೆನ್ಸ್ ಪ್ಲೇಸಲ್ಲಿ 1, 100 ಪ್ಲೇಸಲ್ಲಿ 2. ಇಷ್ಟೂ ನಾವೇನು ಮಾಡಬೇಕು, ಕೂಡಬೇಕು. ಅಂದರೆ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಈಕ್ವಲ್ಸ್ ಟು 2 + 1 + 9 ಎಷ್ಟು ಬಂತು? 12 ಬಂತಾ? ಇಷ್ಟು ಕೂಡಿರೋ ರಿಸಲ್ಟ್ನ ನೀವು ಮತ್ತೆ 3ಇಂದ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡಬೇಕು. ಈಗ 12 12 is divisible by 3ನ ಈಸಿಯಾಗಿ ಹೇಳ್ಬೋದಾ? 3 4s are 12. 12 is easily divisible by 3. We can say that 12 is divisible by 3 ಅಂತ ಹೇಳಾದ್ಮೇಲೆ ಏನು ಕನ್ಕ್ಲೂಷನ್ಗೆ ಬರ್ಬೋದು ನೀವು? Therefore 12 is divisible by 3, so that 219 is also divisible by 3 ಅಂತ ಹೇಳ್ಬೋದು. ಈಗ ಅರ್ಥ ಆಯ್ತು ಅನ್ಕೊತೀನಿ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 3. ಇದು ಕಂಡೀಷನ್, ಇದು ರೂಲು. ಅಂದರೆ
ಅಲ್ಲಿರೋವಂಥ ಎಲ್ಲ ಡಿಜಿಟ್ಸ್ನು ಆ್ಯಡ್ ಮಾಡಬೇಕು. ಫಸ್ಟು ಆ್ಯಡ್ ಮಾಡಿ ಅಲ್ಲಿ ಬಂದಿರ್ತೋಂಥ ರಿಸಲ್ಟ್ನ ಮತ್ತೆ ನೀವು 3ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಡಿವೈಡ್ ಆಯಿತು ಅಂದರೆ ಆ ಟೋಟಲ್ ನಂಬರು 3ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆ ಅಂದ್ಕೊಂಡು ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 9. ಡಿವಿಸಿಬಿಲಿಟಿ ಬೈ 9 ಇದನ್ನು 3 ಆದಮೇಲೆ ಯಾಕೆ 9 ತೊಗೊಂಡಿದ್ದೀನಿ ಅಂದರೆ ಇದು 3 ಮತ್ತು 9 ಎರಡೂ ಒಂದೇ ರೂಲ್ ಇರುತ್ತೆ. ಏನಪ್ಪ ಅಂದರೆ ಎ ನಂಬರ್ ಇಸ್ ಡಿವಿಸಿಬಲ್ ಬೈ 9 ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 9. ಅಂದರೆ ಈಗ 3ಗೆ ಯಾವ ಥರ ಇತ್ತೋ ಅದೇ ಸೇಮ್ ರೂಲೇ. ಅಂದರೆ ಕೊಟ್ಟಿರ್ತೋಂಥ ಎಲ್ಲ ನಂಬರ್ಸ್ನ ಡಿಜಿಟ್ಸ್ನು ನೀವು ಆ್ಯಡ್ ಮಾಡಿಕೊಂಡು ಮತ್ತು ಆ ಬಂದಿರ್ತೋಂಥ ರಿಸಲ್ಟ್ನ ಮತ್ತೆ 9ಇಂದ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡ್ಕೊಬೇಕು. 9ಇಂದ ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ ಆ ಟೋಟಲ್ ನಂಬರು 9ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಕನ್ಕ್ಲೂಷನಿಗೆ ಬರ್ಬೋದು. ಈಗ 4608 ಅಂದರೆ ಇವಾಗ ಫಸ್ಟ್ ಆ್ಯಡ್ ಮಾಡಿ, ನೀವೇ ಆ್ಯಡ್ ಮಾಡಿ, ನಾನು ಡಿಸ್ಪ್ಲೇ ಮಾಡಲ್ಲ, ಆ್ಯಡ್ ಮಾಡಿ. 6 + 4 10, 10 + 0 0, 10 + 8 ಎಷ್ಟಾಗುತ್ತೆ? 18 ಆಗುತ್ತೆ. 4 + 6 + 0 + 8 ವಿಲ್ ಗಿವ್ಸ್ ಯು 18. ಈಗ ಮತ್ತೆ ಇಲ್ಲಿಗೆ ಬಿಡಬಾರ್ದು, ಮತ್ತೆ ಅವು ಬಂದಿರ್ತೋಂಥ ರಿಸಲ್ಟ್ನ 9ಇಂದ ಡಿವೈಡ್ ಮಾಡಬೇಕು. ಲೆಟ್ ಅಸ್ ಡಿವೈಡ್ 18 by 9. Yes, 18 by 9 will gives you 2. That means 18 is completely divisible by 9. 18 is completely divisible by 9. That's why 468 is divisible by 9 ಅಂತ ನಾವು ಹೇಳ್ಬೋದು. ಇವೆರಡು ಇವಾಗ ಈಸಿ ಇದೆಯಾ? 3 ಮತ್ತು 9. 3 ಮತ್ತು 9ಗೆ ಒಂದೇ ರೂಲು. ಯಾವುದು? 3ಗಿಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಂಡು ಈಗ 4608 3ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಸೇಮ್ ಎಲ್ಲ ನಂಬರ್ಸ್ನೂ ಆ್ಯಡ್ ಮಾಡೋದು. 6 + 4 10 0 18. ಸಮ್ ಆಫ್ ದ ನಂಬರ್ಸ್ 18ಇಂದ ಆಯಿತಾ? ಸಮ್ ಆಫ್ ದ ನಂಬರ್ಸ್ 18 ಆಯಿತು. ಈಗ ಮತ್ತೆ 3ಇಂದ ಡಿವೈಡ್ ಮಾಡಬೇಕು. 3 1 3 2 3 6 18. 3 6 18 ಅಂದರೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಅಂದರೆ 4608 ಕೂಡ 3ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 6 ಯಾಕೆ ತೊಗೊಂಡಿದ್ದೀನಿ ಅಂದರೆ ಈಗ ಡಿವಿಸಿಬಿಲಿಟಿ ಬೈ 2 ಗೊತ್ತಾಗಿದೆ, ಡಿವಿಸಿಬಿಲಿಟಿ ಬೈ 3 ಗೊತ್ತಾಗಿದೆ. ಇವೆರಡು ನನಗೆ ಇಂಪಾರ್ಟೆಂಟು. ಡಿವಿಸಿಬಿಲಿಟಿ ಬೈ 6 ಗೊತ್ತಾಗೋದಕ್ಕೆ ಡಿವಿಸಿಬಿಲಿಟಿ ಬೈ 2, ಡಿವಿಸಿಬಿಲಿಟಿ ಬೈ 3 ಇವೆರಡು ಇಂಪಾರ್ಟೆಂಟು. ಚೆಕ್ ಮಾಡೋಣ ಫಸ್ಟ್ ಇದು ರೂಲ್ ಏನಿದೆ ಅಂತ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 6 ಇಫ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3. ಅಂದರೆ ಈಗ ಯಾವುದಾದ್ರೂ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರು 6ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ನೀವು ಅವಾಗ 6ಇಂದ ಡಿವೈಡ್ ಮಾಡ್ಕೊಂಡು ಕುತ್ಕೊಳೋದಲ್ಲ. ಫಸ್ಟ್ ಆ ಕೊಟ್ಟಿರ್ತೋಂಥ ನಂಬರು 2ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. ಓಕೆ, ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟು 3ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. ಆ ಕಂಡೀಷನು ಸ್ಯಾಟಿಸ್ಫೈ ಆಯಿತು ಅಂದರೆ ಇಫ್ ಬೋತ್ ದ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಅಂದರೆ ಎಕ್ಸಾಂಪಲ್ ನೋಡಿ, ಈಗ 36. ಫಸ್ಟು ಲೆಟ್ ಅಸ್ ಚೆಕ್ ವೆದರ್ 36 ಇಸ್ ಡಿವಿಸಿಬಲ್ ಬೈ 2 ಆರ್ ನಾಟ್. ಅಂದರೆ 36 ಈಗ 2ರಿಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಈಸಿಯಾಗಿ ಹೇಳ್ಬೋದು, 36 ಒಂದು ಸಮ ಸಂಖ್ಯೆ ಅಂದರೆ ಸರಿ ಸಂಖ್ಯೆ ಆಗಿರೋದ್ರಿಂದ ಅದು 2ರಿಂದ ಡಿವೈಡ್ ಆಗುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಆಮೇಲೆ ಇಲ್ಲಿಗೆ ಬಿಡಬಾರ್ದು ನೀವು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಯಾವುದದು? 3ಇಂದ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡಬೇಕು. 3ಇಂದ ಡಿವೈಡ್ ಆಗೋದಕ್ಕೆ ನಾವು ಈಸಿಯಾಗಿ ಆಲ್ರೆಡಿ ಕಲ್ತಿದ್ದೀವಿ. ಏನು? ಡಿಜಿಟ್ಸ್ನ ಆ್ಯಡ್ ಮಾಡೋದು. ಕೊಟ್ಟಿರ್ತಂಥ ಎಲ್ಲ ನಂಬರಲ್ಲಿರೋ ಎಲ್ಲ ಡಿಜಿಟ್ಸ್ನ ಆ್ಯಡ್ ಮಾಡಬೇಕು ಫಸ್ಟ್. ಸಮ್ ಆಫ್ ದ ಡಿಜಿಟ್ಸ್ ಈಸ್ ಈಕ್ವಲ್ಸ್ ಟು 3 + 6 ಈಸ್ ಈಕ್ವಲ್ಸ್ ಟು 9. ಅಂದರೆ 9 ಬಂತಾ ಆನ್ಸರು? ಡಿಜಿಟ್ಸ್ನೆಲ್ಲ ಸಮ್ ಮಾಡಿದಾಗ therefore sum of the digits is divisible by 3 so that 36 is also divisible by 3. ಅಂದರೆ ಡಿಜಿಟ್ಸ್ ಸಮ್ಮು 9 ಆಯಿತು. 9 3ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಈಸಿಯಾಗಿ ಹೇಳ್ಬೋದು, 3 3 9 ಡಿವೈಡ್ ಆಗುತ್ತೆ. 9 3ಇಂದ ಡಿವೈಡ್ ಆಗುತ್ತೆ. ನಮಗೆ ಇವೆರಡು ಕಂಡೀಷನು ಸ್ಯಾಟಿಸ್ಫೈ ಆಗಿರೋದ್ರಿಂದ, ಅಂದರೆ 36 ಈಸ್ ಈವನ್ ನಂಬರ್, ದಟ್ ಈಸ್ ಇಟ್ ಈಸ್ ಡಿವಿಸಿಬಲ್ ಬೈ 2. 2ಇಂದನೂ ಡಿವೈಡ್ ಆಗುತ್ತೆ 36, 3ಇಂದನೂ ಡಿವೈಡ್ ಆಗುತ್ತೆ ಅಂತ ಎರಡು ಕಂಡೀಷನು ಚೆಕ್ ಮಾಡಿದ್ವಿ. ಎರಡು ಕಂಡೀಷನು ಸ್ಯಾಟಿಸ್ಫೈ ಆಗಿರೋದ್ರಿಂದ 36 ಕೂಡ 6ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದು ರೂಲು. ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಸಿನ್ಸ್ 36 is divisible by 2 and 3 so that 36 is divisible by 6 also.
ನೆಕ್ಸ್ಟ್ ಕಾನ್ಸೆಪ್ಟ್ ಡಿವಿಸಿಬಿಲಿಟಿ ಬೈ 4 ಆ್ಯಂಡ್ 8. 4 ಆ್ಯಂಡ್ 8ನ ಒಂದು ಕಾನ್ಸೆಪ್ಟ್ ಆಗಿ ಹಾಕ್ಕೊಂಡು, ಅಂದರೆ ಒಂದು ಗ್ರೂಪ್ ಆಗಿ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ರಿಲೇಷನ್ ಇದೆ, ಈಸಿ ಆಗಿದೆ. ಇಲ್ಲಿ 4 ಆ್ಯಂಡ್ 8 ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಕೇರ್ಫುಲ್ಲಾಗಿ ನೀವು ರೂಲ್ಸ್ನ ಸ್ಟಡಿ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡಿವಿಸಿಬಿಲಿಟಿ ಬೈ 4. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 4. ಎರಡು ಕಂಡೀಷನ್ ಇದೆ, ಅಂದರೆ ಎರಡು ಕೇಸಸಲ್ಲಿ ಆ ನಂಬರು ಡಿವಿಸಿಬಿಲಿಟಿ ಬೈ 4 ಆರ್ ನಾಟ್ ಅಂತ ಚೆಕ್ ಮಾಡ್ಬೋದು. ಫಸ್ಟ್ ಕಂಡೀಷನ್, ಇಫ್ ದ ಲಾಸ್ಟ್ 2 digits ಆಫ್ ಎ ನಂಬರ್ ಆರ್ ಡಿವಿಸಿಬಲ್ ಬೈ 4 ದೆನ್ ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 4. ಅಂದರೆ ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಕಂಡೀಷನ್ಗೆ ಎಕ್ಸಾಂಪಲ್ ನೋಡಿ, ಈ ಫಸ್ಟ್ ಕಂಡೀಷನ್ಗೆ ಎಕ್ಸಾಂಪಲ್ ಇಲ್ಲಿ ನೋಡ್ತೀವಿ 2 1 2. ಅಂದರೆ ಇಫ್ ದ ಲಾಸ್ಟ್ 2 digits ಆಫ್ ಎ ನಂಬರ್ ಆರ್ ಡಿವಿಸಿಬಲ್ ಬೈ 4. ಅಂದರೆ ಲಾಸ್ಟ್ 2 digits ಯಾವುದಪ್ಪ ಇದು 2 1 2 ಅಲ್ಲಿ ಸಾರಿ, ದ ಲಾಸ್ಟ್ 2 digits ಆಫ್ 2 1 2 ಈಸ್ 12. 12 ಲಾಸ್ಟ್ 2 digits ಎಷ್ಟೇ ಕೊಟ್ಟಿರಲಿ ನಂಬರ್, ಯಾವುದೇ ದೊಡ್ಡ ಸಂಖ್ಯೆ ಕೊಟ್ಟಿರಲಿ, ಲಾಸ್ಟ್ 2 digits ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. 12 ಆಗಿದೆ. ಈ 12 4ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಎಸ್, 12 ಈಸ್ ಡಿವಿಸಿಬಲ್ ಬೈ 4. 12 ಈಸ್ ಡಿವಿಸಿಬಲ್ ಬೈ 4. ಸೊ ದಟ್ 2 1 2 ಈಸ್ ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕೇಸಸ್ ಬರುತ್ತೆ, ಯಾವುದು? ಇಫ್ ದ ಲಾಸ್ಟ್ 2 digits ಇನ್ ದ ಗಿವನ್ ನಂಬರ್ ಆರ್ ಝೀರೋಸ್. ಅಂದರೆ ಒಂದು ಬಿಗ್ ನಂಬರ್ ಕೊಡ್ತಾರೆ, 400, 300, 500, 600, 700 ಈ ಥರ ಕೊಟ್ಟಾಗ ನೀವು ಲಾಸ್ಟ್ 2 digits ಏನಾದರೂ ಝೀರೋಸ್ ಆಗಿದ್ದರೆ, ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ 1300 ಲಾಸ್ಟ್ 2 digits ಏನಾಗಿದೆ, ಝೀರೋಸ್ ಆಗಿದೆಯಾ? ಲಾಸ್ಟ್ 2 digits ಬೇಕಾದ್ರೆ ಚೆಕ್ ಮಾಡ್ಕೊಬೋದು ನೀವು, ಕ್ಯಾಲ್ಸಿಲಾದ್ರು ಚೆಕ್ ಮಾಡಿ, ಹಾಗೆ ಡಿವೈಡ್ ಮಾಡಿ ಚೆಕ್ ಮಾಡಿ. 1300 ಲಾಸ್ಟ್ 2 digits ಆರ್ ಝೀರೋಸ್, ದಟ್ಸ್ ವೈ 1300 ಈಸ್ ಡಿವಿಸಿಬಲ್ ಬೈ 4 ಅಂತ ನಾನು ಈಸಿಯಾಗಿ ಹೇಳ್ಬಿಡ್ತೀನಿ. ರೂಲ್ ಗೊತ್ತಿದೆ ನನಗೆ, ರೂಲ್ ಗೊತ್ತಾಗ ಈಸಿಯಾಗಿ ಹೇಳ್ಬೋದು, ರೂಲ್ ಗೊತ್ತಿಲ್ಲ ಅಂದರೆ ನಾವು ಡಿವೈಡ್ ಮಾಡ್ಕೊತ ಕೂತ್ಕೊಬೇಕು. 1000 ಈಗ ನೆಕ್ಸ್ಟ್ 1500 ಅದು ಚೆಕ್ ಮಾಡಬೇಕಾದ್ರೆ 4ಇಂದ ಡಿವೈಡ್ ಆಗುತ್ತೆ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಯಾಕೆಂದರೆ 1500 ಲಾಸ್ಟ್ 2 digits ಏನಾಗಿದೆ, ಲಾಸ್ಟ್ 2 digits ಅಂದರೆ ಇವು ನೋಡಿ, ಇವು ಲಾಸ್ಟ್ 2 digits ಇವೆರಡು ಝೀರೋಸ್ ಆಗಿರೋದ್ರಿಂದ 2 ಝೀರೋಸ್ ಇರಬೇಕು, 3 ಝೀರೋಸ್ ಇದ್ದರೆ ರಾಂಗ್ ಆಗಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲಾಸ್ಟ್ 2 digits ಕಡೆಯ ಎರಡು ಅಂಕಿಗಳು ಏನಾಗಿರಬೇಕು, ಝೀರೋ ಆಗಿದ್ದರೆ ಮಾತ್ರ ನಾವು ಅದನ್ನು 4ರಿಂದ ಡಿವೈಡ್ ಭಾಗ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 8. ಡಿವಿಸಿಬಿಲಿಟಿ ಬೈ 8 ಸೇಮ್ ಕಂಡೀಷನ್ಸ್ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್. ಏನು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳ್ತಾ ಇರೋದು. ಇವೆಲ್ಲ ಗ್ರೂಪ್ ಮಾಡಿರೋ ಉದ್ದೇಶ ಇದು, ಕನ್ಫ್ಯೂಸ್ ಆಗಬಾರ್ದು ಅಂತ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 8 ಇಫ್ ದ ಲಾಸ್ಟ್ 3 digits ಆಫ್ ಎ ನಂಬರ್ ಆರ್ ಡಿವಿಸಿಬಲ್ ಬೈ 8. ಅಂದರೆ ಈಗ 4ಅಲ್ಲಿ ಏನಿತ್ತು, ಲಾಸ್ಟ್ 2 digits ಆರ್ ಡಿವಿಸಿಬಲ್ ಬೈ 4 ದೆನ್ ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 4 ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಇಫ್ ದ ಲಾಸ್ಟ್ 3 digits ಆಫ್ ಎ ನಂಬರ್ ಆರ್ ಡಿವಿಸಿಬಲ್ ಬೈ 8 ಆದರೆ ಆ ಟೋಟಲ್ ನಂಬರು ಡಿವಿಸಿಬಲ್ ಬೈ 8 ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ನೇ ಎಕ್ಸಾಂಪಲ್ 134416. ಇದರಲ್ಲಿ ಲಾಸ್ಟ್ 3 digits ಯಾವುದು, 4 1 ಆ್ಯಂಡ್ 6. 4 1 6 ಟೋಟಲಾಗಿ ತೊಗೊಬೇಕು ನೀವು, 4 ಸಪ್ರೇಟು 1 ಸಪ್ರೇಟು 6 ಸಪ್ರೇಟ್ ತೊಗೊಳೋದಲ್ಲ, 4 1 6 ಟೋಟಲಾಗಿ ತೊಗೋಬೇಕು. 4 1 6 ಲಾಸ್ಟ್ 3 digits ಆಫ್ 134416 ಈಸ್ 416. ಈ ಚೆಕ್ ಮಾಡ್ಬೋದು, ಇದನ್ನು ನೀವು ಡೈರೆಕ್ಟಾಗಿ ಡಿವಿಷನ್ ಮೆಥಡಲ್ಲೇ ಮಾಡಬೇಕಾಗುತ್ತೆ, ಯಾಕೆಂದರೆ ಇದನ್ನು ನಾವು ಈಸಿಯಾಗಿ ಹೇಳೋದಕ್ಕಾಗಲ್ಲ. ಲಾಸ್ಟ್ 3 digits 416 ಆಗಿರೋದ್ರಿಂದ ಅದನ್ನು ನೀವು ಡಿವಿಷನ್ ಮಾಡಿ ನೋಡಿ, ಅಂದರೆ ಸಪ್ರೇಟ್ ಕಾಲಮಲ್ಲಿ ಸಪ್ರೇಟಾಗಿ ಡಿವಿಷನ್ ಭಾಗಾಕಾರ ಮಾಡೇ ನೋಡಬೇಕು. ಆವಾಗ ಏನಾದರೂ ಅದು ಡಿವಿಸಿಬಲ್ ಬೈ 8 ಆಯಿತು ಅಂದರೆ 8ರಿಂದ ಕಂಪ್ಲೀಟಾಗಿ ಭಾಗ ಆದರೆ ಆ ಕೊಟ್ಟಿರ್ತವಂಥ ಟೋಟಲ್ ನಂಬರು 8ರಿಂದ ಭಾಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಬೇಕಾದ್ರೆ ಚೆಕ್ ಮಾಡಿ, 134416 ಡಿವೈಡೆಡ್ ಬೈ 8 ಮಾಡಿ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಸೇಮ್ ಕಂಡೀಷನ್ ಸಿಮಿಲರ್ ಟು ದ ಡಿವಿಸಿಬಿಲಿಟಿ ಬೈ 4. ಅಂದರೆ ಅಲ್ಲಿ ಡಿವಿಸಿಬಿಲಿಟಿ ಬೈ 4ಅಲ್ಲಿ ಏನಾಗಿತ್ತು, ಲಾಸ್ಟ್ 2 digits ಏನಾದರೂ ಏನಾದರೂ ಡಿವಿಸಿಬಲ್ ಝೀರೋಸ್ ಆಗಿದ್ದರೆ ಕಂಪ್ಲೀಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಏನಂದರೆ ಇಫ್ ದ ಲಾಸ್ಟ್ 3 digits ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಕೊನೆಯ 3 ಅಂಕೆಗಳೇನಾದರೂ
0 ಆಗಿದ್ದರೆ ಆ ಟೋಟಲ್ ನಂಬರು ಕಂಪ್ಲೀಟ್ ನಂಬರು 8ಇಂದ ಭಾಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಅರ್ಥ ಆಯಿತು ಅಂದ್ಕೊತೀನಿ. ಎಕ್ಸಾಂಪಲ್ ಇಲ್ಲ ಇದೆ ನೋಡಿ, 13300 ಅಂದರೆ ದ ಲಾಸ್ಟ್ 3 ಡಿಜಿಟ್ಸ್ ಇನ್ ದ ಗಿವನ್ ನಂಬರ್ ಆರ್ ಝೀರೋಸ್. ಅಂದರೆ ಲಾಸ್ಟ್ 3 ಡಿಜಿಟ್ಸ್ ಏನಾಗಿದೆ ಝೀರೋಸ್ ಆಗಿದೆ. ಆದ್ದರಿಂದ 13 ಅಂದರೆ 13,000 ಈಸ್ ಡಿವಿಸಬಲ್ ಬೈ 8 ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೋಡಿ ಎಷ್ಟು ಈಸಿ ಇದೆ. ಈ ರೂಲ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಈ ರೂಲ್ಸ್ಗಳಿಂದನೇ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ರೂಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ, ಅಂದರೆ ಡಿವಿಸಬಲ್ ಮಾಡ್ಕೊಂಡು ಕೂತ್ಕೊಳೋದು ಅಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಳೋದ್ರಿಂದ ಟೈಮ್ ಕನ್ಸ್ಯೂಮ್. ಮೊದಲೇ ಹೇಳಿದೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗೋಗುತ್ತೆ. ನಾವು ಎಲ್ಲ ನಂಬರ್ಸ್ನು ಅಂದರೆ 4 ಸಂಖ್ಯೆನೂ ಸಿಮಿಲರಾಗಿ ಕೊಟ್ಬಿಡ್ತಾರೆ ಅವರು ಎಕ್ಸಾಮ್ಸಲ್ಲಿ. ಅವಾಗೇನಾಗುತ್ತೆ, ನಾವು 4 ಸಂಖ್ಯೆನೂ ಡಿವಿಷನ್ ಮಾಡ್ಕೊಳೋ ಕೂತ್ಕೊಂಡ್ರೆ ಕೊಟ್ಟಿರೋ ಟೈಮಲ್ಲಿ ಅರ್ಧ ಟೈಮ್ ಅದಕ್ಕೆ ಹೋಗ್ಬಿಡುತ್ತೆ. ಆದ್ದರಿಂದ ಈ ರೂಲ್ಸು ಕ್ಲೀನಾಗಿ ಓದ್ಕೊಳ್ಳಿ. ಬೇಕಿದ್ರೆ ಇದನ್ನು ನಾನು PDF ಆಗು ಶೇರ್ ಮಾಡ್ತೀನಿ. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಾದರೆ ಎಸ್ ವಿ ನೀಡ್ ದಿಸ್ PDF ಅಂತ ಹೇಳಿದ್ರೆ ಸಾಕು. PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕ್ನು ಶೇರ್ ಮಾಡ್ತೀನಿ. ನೆಕ್ಸ್ಟು ಇನ್ ಲಾಸ್ಟ್ 2 ಡಿಜಿಟ್ಸ್ ಇದೆ 7 ಆ್ಯಂಡ್ 11. ಫಸ್ಟ್ ಈಗ 11 ಡಿವಿಸಬಿಲಿಟಿ ಬೈ 11. ಇದೊಂದು ಸ್ವಲ್ಪ ಟ್ರಿಕ್ಕಿ ಒನ್ನು, ಬಟ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಈಸಿ. ಬಟ್ ಸ್ವಲ್ಪ ಟ್ರಿಕ್ಕಿಯಾಗಿ ಅಂದರೆ ಸಡನ್ನಾಗಿ ಏನು ಮಾಡ್ತೀರಾ, ಒಬ್ಬರು ಕೊಟ್ಟಿರೋ ನಂಬರ್ನ ನೀವು ಆಡ್ ನಂಬರ್ ಪ್ಲೇಸಸ್ಸು ಈವನ್ ನಂಬರ್ ಪ್ಲೇಸಸ್ಸು ರಿಲೇಟೆಡ್ ಬೇಸ್ ಮೇಲೆ ಇರೋದ್ರಿಂದ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಆದರೆ ಕರೆಕ್ಟಾಗಿ ನೀವು ಆಡ್ ನಂಬರ್ ಪ್ಲೇಸಸ್ಸು ಈವನ್ ನಂಬರ್ ಪ್ಲೇಸಸ್ನ ಏನು ಮಾಡಬೇಕು, ಫಸ್ಟು ಮೆನ್ಷನ್ ಬರ್ಕೊಂಡ್ಬಿಟ್ರೆ ಆ ನಂಬರ್ಸ್ ಮೇಲೇ ಇದು ಡಿವಿಸಿಬಿಲಿಟಿ ಬೈ 11 ಚೆಕ್ ಮಾಡೋದು ಏನಂತ ದೊಡ್ಡ ವಿಷಯನೇ ಅಲ್ಲ. ಫಸ್ಟು ಎ ನಂಬರ್ ಈಸ್ ಡಿವಿಸಬಲ್ ಬೈ 11. ಎ ನಂಬರ್ ಈಸ್ ಡಿವಿಸಬಲ್ ಬೈ 11 ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಎ ನಂಬರ್ ಈಸ್ ಡಿವಿಸಬಲ್ ಬೈ 11 ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಆಫ್ ಆಡ್ ನಂಬರ್ಡ್ ಪ್ಲೇಸಸ್ ಆ್ಯಂಡ್ ಈವನ್ ನಂಬರ್ಡ್ ಪ್ಲೇಸಸ್ ಆಫ್ ಎ ನಂಬರ್ ಈಸ್ 0 ಆರ್ 11. ಅಂದರೆ ಎಕ್ಸಾಂಪಲ್ ಮುಖಾಂತರ ಹೋಗ್ಬಿಡೋಣ. ಸುಮ್ಮನೆ ಇದು ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಅಂದರೆ ಅರ್ಥ ಆಗೋಲ್ಲ. ಎಕ್ಸಾಂಪಲ್ ಮುಖಾಂತರ ಹೋಗೋಣ. 1331 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. 1331 ಅಲ್ಲಿ ಆಡ್ ನಂಬರ್ಡ್ ಪ್ಲೇಸಸ್ನ ಫಸ್ಟ್ ನೀವು ಮೆನ್ಷನ್ ಮಾಡ್ಕೊಳೋಣ, ಅಂದರೆ ಲಿಸ್ಟ್ ಮಾಡ್ಕೊಳೋಣ. ಆ ಫಸ್ಟ್ ಒನ್ಸ್ ಪ್ಲೇಸ್ 1 2 3 4 ಅಂದರೆ ಇಲ್ಲಿ ನೋಡಿ, ಇಲ್ಲಿ 1 2 3 4 ಆಡ್ ನಂಬರ್ಡ್ ಪ್ಲೇಸಸ್ ಯಾವುದಾಗುತ್ತೆ, 1 ಮತ್ತು 3 ಆಗುತ್ತೆ. ಆಡ್ ನಂಬರ್ಡ್ ಪ್ಲೇಸಸ್ಸು ಅಂದರೆ ಆಡ್ ನಂಬರ್ಡ್ ಪ್ಲೇಸಸ್ ಯಾವುದಾಗುತ್ತೆ, 1 ಮತ್ತು 3. ಅವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಡೆ. 1 + 3 4 ಆಯಿತಾ, ಮುಗೀತು. ನೆಕ್ಸ್ಟ್ ಈವನ್ ನಂಬರ್ಡ್ ಪ್ಲೇಸಸ್ ಯಾವುದಿದೆ, 2 ಪ್ಲೇಸಸ್ಸಲ್ಲಿ ಯಾವುದಿದೆ, 3 ಇದೆ. ನೆಕ್ಸ್ಟು 4th ಪ್ಲೇಸಸ್ಸಲ್ಲಿ ಯಾವುದಿದೆ, 4th ಪ್ಲೇಸಲ್ಲಿ 1 ಇದೆ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಏನು ಬಂತು, 4 ಬಂತಾ. ಆ್ಯಡ್ ಮಾಡಿದಾಗ ಇವೆರಡು ಆ್ಯಡ್ ಮಾಡಿದಾಗ 4 ಬಂತು, ಇವೆರಡು ಆ್ಯಡ್ ಮಾಡಿದಾಗ 4 ಬಂತು. ನೆಕ್ಸ್ಟು ಇಲ್ಲಿಗೆ ಬಿಡಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು, ಅವೆರಡರ ರಿಸಲ್ಟ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅಂದರೆ ಆಡ್ ನಂಬರ್ ಪ್ಲೇಸಸ್ ಇಂದ ಈವನ್ ನಂಬರ್ ಪ್ಲೇಸಸ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. 4 - 4 0 ಬಂತಾ, 0 ಬಂತು. ನೆಕ್ಸ್ಟು ದೇರ್ಫೋರ್ 1331 ಈಸ್ ಡಿವಿಸಬಲ್ ಬೈ 11 ಅಂತ ಹೇಳ್ಬೋದು. ಆದರೆ ಇನ್ನೊಂದು ಕಂಡೀಷನ್ ಏನಾಗುತ್ತೆ ಅಂದರೆ, ಈ ಸಬ್ಟ್ರ್ಯಾಕ್ಟ್ ಮಾಡಿದಾಗ 11 ಉಳಿದುಬಿಡುತ್ತೆ, ಇಲ್ಲ ಮಲ್ಟಿಪಲ್ ಆಫ್ 11 ಉಳಿಯುತ್ತೆ. ಈಗ ಫಾರ್ ಎಕ್ಸಾಂಪಲ್ 11 ಉಳಿಯುತ್ತೆ, ಇಲ್ಲ 22 ಉಳಿಯುತ್ತೆ, ಇಲ್ಲ 33 ಉಳಿಯುತ್ತೆ, ಇಲ್ಲ 44 ಉಳಿಯುತ್ತೆ. ಈ ರೀತಿ ಉಳಿದಾಗ ಏನಾಗುತ್ತೆ, ಅವು ಮಲ್ಟಿಪಲ್ಸ್ ಆಫ್ 11 ಆಗುತ್ತಲ್ವ. ಆ ಮಲ್ಟಿಪಲ್ಸ್ ಆಫ್ 11 ಉಳಿದ್ರೂ ಸಹ ಆ ಟೋಟಲ್ ನಂಬರು ಡಿವಿಸಬಲ್ ಬೈ 11 ಅಂತಲೂ ಹೇಳ್ಬೋದು. ಅಂದರೆ ನೀವು ಇಲ್ಲಿ ಏನು ಅಂದ್ಕೊಂಡ್ಬಿಡ್ತೀರ, ಬರೀ 0ನೇ ಬರಬೇಕು ಅಂತ ರೂಲ್ ಇಲ್ಲ. ಅವೆರಡೂ ಸಮ್ ಆಫ್ ಆಡ್ ನಂಬರ್ ಪ್ಲೇಸಸ್ ಆ್ಯಂಡ್ ಸಮ್ ಆಫ್ ಈವನ್ ನಂಬರ್ ಪ್ಲೇಸಸ್ ಸಬ್ಟ್ರಾಕ್ಷನ್ನು 0ನೇ ಬರಬೇಕು ಅಂತ ಏನಿಲ್ಲ. ಅಂದರೆ 11 ಮಲ್ಟಿಪಲ್ಸು ಬೇಕಾದರೆ ಉಳಿಬೋದು. ಅಂದರೆ 22 - 11 ಬರುತ್ತೆ. ಆಡ್ ನಂಬರ್ಡ್ ಪ್ಲೇಸಸ್ಸು 22 ಬರುತ್ತೆ ಸಮ್ಮು. ಈ ಪ್ಲೇಸಲ್ಲಿ ಯಾವುದು 4 ಬಂದಿದೆಯಲ್ಲ, ಆ ಪ್ಲೇಸಸ್ಸಲ್ಲಿ ಏನು ಬರುತ್ತೆ, 22 ಬರುತ್ತೆ. ನೆಕ್ಸ್ಟು ಈವನ್ ನಂಬರ್ ಪ್ಲೇಸಸ್ಸಲ್ಲಿ 11 ಬಂದುಬಿಡುತ್ತೆ. ಈಗ 22 - 11 ಮಾಡಿದಾಗ ಏನು ಬರುತ್ತೆ, ನಮಗೆ 11ನೇ ಉಳಿಯುತ್ತಾ. ಆನ್ಸರ್ ಏನು ಬಂದುಬಿಡುತ್ತೆ, 11 ಉಳಿಯುತ್ತೆ. ಅಯ್ಯೋ, ಅವಾಗ ಏನು ಅನ್ಕೊತೀರಾ, ಇದು 11ಇಂದ ಡಿವೈಡ್ ಆಗಲ್ವೇನೋ ಅಂತ ಕಂಕ್ಲೂಷನಿಗೆ ಬರಬಾರ್ದು. ಯಾಕೆಂದರೆ 11 ಈಸ್ ಮಲ್ಟಿಪಲ್ ಆಫ್ 11. 11 1s 11 ಬರುತ್ತಾ. ಬಂದಿರುತ್ತಂಥ ನಂಬರ್ 11ಇಂದ ಡಿವೈಡ್ ಆಗುತ್ತಾ, ಈ ಥರ ಅಂದ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ನಂಬರ್ ಉಳಿದ್ರೂ 0 ಇಲ್ಲ, ನೆಕ್ಸ್ಟ್ ಯಾವ್ದು ನಂಬರ್ ಉಳಿದ್ರೂ ಅದು 11ಇಂದ ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ
ಆ ಟೋಟಲ್ ನಂಬರು ಡಿವಿಸಬಲ್ ಬೈ 11 ಅಂತ ಹೇಳ್ಬೋದು ಅಂತ ನೀವು ಕನ್ಕ್ಲೂಷನ್ ಮಾಡ್ಬೋದು. ನೆಕ್ಸ್ಟ್ ಅರ್ಥ ಆಯಿತು ಅಂದ್ಕೊಂಡು ನೆಕ್ಸ್ಟ್ ಲಾಸ್ಟ್ ನಂಬರ್ ಡಿವಿಸಿಬಿಲಿಟಿ ಬೈ 7. ಇದು ಎಲ್ಲ ನಂಬರ್ಸ್ಗಿಂತ ಲಾಸ್ಟ್ಗೆ ಹಾಕ್ತೀನಿ, ಯಾಕೆ ಅಂದರೆ ಇದು ಸ್ವಲ್ಪ ಕನ್ಫ್ಯೂಸಿಂಗೇ. ಇದು ಡಿವಿಸಿಬಿಲಿಟಿ ಬೈ 7 ಇದೊಂದು ಸ್ವಲ್ಪ ರೂಲ್ ನೆನ್ಪಿಟ್ಕೊಳೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಕಂಪೇರ್ ಟು ಅದರ್ ನಂಬರ್ಸ್. ನಾನೇನು ಪೂರ್ತಿ ಡಿಫಿಕಲ್ಟಿ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಕಂಪೇರ್ ಟು ಅದರ್ ನಂಬರ್ಸ್ ಡಿವಿಸಿಬಿಲಿಟಿ ಬೈ 7 ರೂಲ್ ಈಸ್ little bit difficult. Let us know about the rule of divisibility by 7. If the last digit is multiplied by 2, correct ಕೇಳಿಸ್ಕೊಳ್ಳಿ, if the last digit is multiplied by 2 and it is subtracted by the remaining digits, if the difference is 0 or a multiple of 7, then the number is divisible by 7. ಅಂದರೆ ಎಕ್ಸಾಂಪಲ್ ಮುಖಾಂತರನೇ ಹೇಳ್ತೀನಿ ನೋಡಿ, ಅವಾಗ ಅರ್ಥ ಆಗುತ್ತೆ ನಿಮಗೆ ಕ್ಲೀನಾಗಿ. ಎಕ್ಸಾಂಪಲ್ 2415 ಅಂತ ಕೊಟ್ಟಿದ್ದೀನಿ. ಫಸ್ಟ್ ಏನು ಚೆಕ್ ಮಾಡಬೇಕು ನಾವು? ಫಸ್ಟ್ ಏನು ಚೆಕ್ ಮಾಡಬೇಕು? ಲಾಸ್ಟ್ ಡಿಜಿಟ್ ಯಾವುದು ನೋಟ್ ಡೌನ್ ಮಾಡ್ಕೊಬೇಕು. ಲಾಸ್ಟ್ ಡಿಜಿಟ್ ಯಾವುದು? ಲಾಸ್ಟ್ ಡಿಜಿಟ್ ಅಂದರೆ ಇಲ್ಲಿಂದ ರೈಟ್ ಸೈಡಿಂದ, ಅಂದರೆ ಒನ್ಸ್ ಡಿಜಿಟ್ ಅಂದ್ಕೊಳ್ಳಿ ಸುಮ್ಮನೆ ನೀವು. ಒನ್ಸ್ ಡಿಜಿಟ್ ಯಾವುದು? 5. ಆ 5ನ ಡಬಲ್ ಮಾಡಬೇಕು, ಅಂದರೆ 2 ಮಲ್ಟಿಪ್ಲೈ ಮಾಡಬೇಕು 5ಗೆ. 5 2s 10 ಆಗುತ್ತಾ? ಎಸ್, 5 2s 10 ಆಗುತ್ತೆ. ಆ ನಂಬರ್ ಯಾವುದಾದ್ರೂ ಇರಲಿ, ಈಗ ಇಲ್ಲಾಂದರೆ 7 ಇತ್ತು, 7ನ ಡಬಲ್ ಮಾಡೋದು, 7 2s 14 ಆಗುತ್ತಾ? ಎಸ್, 7 2s 14 ಆಗುತ್ತೆ. ಹಾಗೆ ಟ್ವೈಸ್ ದ ಲಾಸ್ಟ್ ಡಿಜಿಟ್ 5 × 2 = 10 ಆಯಿತು. ನೆಕ್ಸ್ಟ್ ರಿಮೈನಿಂಗ್ ನಂಬರ್ಸ್ ಯಾವುದ್ಯಾವುದಿದೆ ನೋಡ್ಕೊಬೇಕು. ಯಾವುದಾದ್ರು ರಿಮೈನಿಂಗ್ ನಂಬರ್ಸು 241, ಅಂದರೆ ನೀವು 1 4 2 ಅಂತ ತೊಗೊಬಾರ್ದು, ಈ ಕಡೆ ರೈಟ್ ಸೈಡಿಂದನೇ ತೊಗೊಬೇಕು. 241. Therefore, subtraction of 10 from remaining digits is equals to 241 minus 10 is equals to 231. ಅಂದರೆ ಈ ಡಬಲ್ ಮಾಡಿದ್ರಲ್ಲ, ಆ ಡಬಲ್ ಮಾಡಿರೋ ರಿಸಲ್ಟ್ನ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಆ ನಂಬರ್ನ ಬಿಟ್ಬಿಡ್ಬೇಕು. ಈಗ ಈ ನಂಬರ್ನ ಬಿಟ್ಬಿಡ್ಬೇಕು, ಈ ನಂಬರ್ ತೊಗೋಬಾರ್ದು. ಈಗ ಉಳಿದಿರೋವಂಥ ನಂಬರಿಂದ ಆ ಡಬಲ್ ಮಾಡಿರೋ ನಂಬರ್ನ ನೀವೇನು ಮಾಡಬೇಕು? ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅಂದರೆ ಕಳಿಬೇಕು. ಕಳೆದಾಗ ಏನು ಬಂತು? 231 ಬಂತು. ಆ್ಯಂಡ್ 231 is a multiple of 7. 231 is a multiple of 7 ಅಂದರೆ 0 ಆದರೂ ಉಳಿಬೋದು. ಈಗ ಫಸ್ಟ್ ಈಗ 11ಗೆ ಹೇಳಿದ್ರಲ್ಲ, 0 ಆದರೂ ಬರ್ಬೋದು, ಇಲ್ಲ ಮಲ್ಟಿಪಲ್ ಆಫ್ 11 ಆದರೂ ಬರ್ಬೋದು ಅಂತ ಹೇಳಿದ್ನಲ್ಲ, ಸೇಮ್ ಕಂಡೀಷನ್ ಇಲ್ಲಿ 0 ಆದರೂ ಬರ್ಬೋದು. ಡಿಫ್ರೆನ್ಸು ಅಂದರೆ ಇವೆರಡರ ಡಿಫ್ರೆನ್ಸು, ರಿಮೈನಿಂಗ್ ಡಿಜಿಟ್ಸಿಂದ ಇದನ್ನು ಕಳಿತಿರಲ್ಲ, ಇವೆರಡರ ಡಿಫ್ರೆನ್ಸು 0 ಆದರೂ ಬರ್ಬೋದು, ಇಲ್ಲ ಅಂದರೆ ಮಲ್ಟಿಪಲ್ ಆಫ್ 7 ಅಂದರೆ 231ನ ಮತ್ತೆ ನೀವು ಡಿವೈಡ್ ಮಾಡಬೇಕು 7ಇಂದ. 231ನ ಮತ್ತೆ ನೀವು 7ಇಂದ ಡಿವೈಡ್ ಮಾಡಿದಾಗ ಅದು ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ, ಈ ರಿಮೈನಿಂಗ್ ನಂಬರ್ ಏನಾದರೂ ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ, ಈ ಕೊಟ್ಟಿರ್ತೋಂಥ ಟೋಟಲ್ ನಂಬರು 7ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೀಸ್ ಆರ್ ದ ರೂಲ್ಸ್ ಆಫ್ ಡಿವಿಸಿಬಿಲಿಟಿ ಆಫ್ ನಂಬರ್ಸ್. ಸ್ವಲ್ಪ ಕಾಂಪ್ಲಿಕೇಶನ್ ಅನ್ನೋದೇನೂ ಇಲ್ಲ, ಕ್ಲೀನಾಗಿ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ, ಅಂದರೆ ನಾವು ಕೊಟ್ಟಿರ್ತೋಂಥ 2 5 10 ಒಂದು ಗ್ರೂಪು, 3 and 9 ಒಂದು ಗ್ರೂಪು. 3 and 9 ಒಂದು ಗ್ರೂಪ್ ಯಾಕೆಂದರೆ ಅವೆರಡಕ್ಕೂ ರೂಲ್ಸು ಸೇಮ್ ಇರುತ್ತೆ. ನೆಕ್ಸ್ಟ್ ಯಾವುದು 4 and 8 ಒಂದು ಗ್ರೂಪು, 6 ಒಂದು ಗ್ರೂಪು. 6 ಸಪ್ರೇಟಾಗಿ ಒಂದು ಗ್ರೂಪ್ ಆಗುತ್ತೆ, ಯಾಕೆಂದರೆ ಅದು ನಾವಲ್ಲಿ 6ಇಂದ ಡಿವೈಸ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡೋದಕ್ಕೆ, 6 ಚೆಕ್ ಮಾಡೋದಕ್ಕೆ 2 ಮತ್ತು 3 ನಂಬರ್ಸ್ನ ಚೆಕ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಗ್ರೂಪಾಗಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು 7 ಒಂದು ಸಪ್ರೇಟ್ ಗ್ರೂಪು, 11 ಒಂದು ಸಪ್ರೇಟ್ ಗ್ರೂಪ್, ಯಾಕೆಂದರೆ ಎಲ್ಲದು ಅವೆರಡಕ್ಕೂ ರೂಲ್ಸು ಚೇಂಜಸ್ ಇದೆ, ಅದಕ್ಕೋಸ್ಕರ. I think this video will be might helpful for all the students and competitive aspirants also. Thank you. Keep supporting me.